ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಮತ್ತೆ ಎಂದಿನಂತೆ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ವಾಡಿಕೆಯಂತೆ ಪ್ರಸಿದ್ಧ ಸಾಲನ್ನು ಹೇಳುವುದು ನಮ್ಮ ಪಾಠದ ಮುಖ್ಯ ಧ್ಯೇಯವಾಗಿರುವುದರಿಂದ ಒಂದು ಕನ್ನಡ ನಾಡಿನ ಶ್ರೇಷ್ಠ ಸಾಹಿತಿಗಳಾಗಿರ್ತಕ್ಕಂಥ ಎಚ್.ಎಸ್. ವೆಂಕಟೇಶ ಮೂರ್ತಿಯವರ ಒಂದು ಪ್ರಸಿದ್ಧ ಸಾಲನ್ನು ಹೇಳಿ ನಾನು ಪಾಠದ ಕಡೆಗೆ ಬರ್ತಾ ಇದ್ದೀನಿ. ಆ ಸಾಲು ಯಾವುದು ಅಂತ ಕೇಳಿದ್ರೆ, ಇರಬೇಕೋ ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮಳೆ ಬಿಲ್ಲಿನಂತೆ. ಇರಬೇಕೋ ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮಳೆ ಬಿಲ್ಲಿನಂತೆ. 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 ಧನ್ಯವಾದಗಳು. ಈಗ ಸಂಧಿಗಳು ಅಂತ. ಸೊ ಇವತ್ತು ಕನ್ನಡದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ವಿಭಾಗ ಸಂಧಿಗಳು. ಸಂಧಿಗಳನ್ನ ನಾವು ಈಗಾಗಲೇ 6ನೇ ತರಗತಿಯಿಂದ, ಕೆಲವು ಸಲ 5ನೇ ತರಗತಿಯಿಂದ ಸಂಧಿ ಪರಿಚಯ ಕನ್ನಡ ಪಠ್ಯಪುಸ್ತಕಗಳಲ್ಲಿ ನೋಡ್ತಾ ಇರ್ತೀವಿ. ಹಾಗಾಗಿ 5ನೇ ತರಗತಿಯಿಂದ ಹಿಡಿದು ಅಪ್ ಟು ಡಿಗ್ರಿವರೆಗೆ ಕಾಂಪಿಟೇಟಿವ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಸಂಧಿಗಳು ಬಹಳ ಮುಖ್ಯವಾಗ್ತವೆ. ಇವುಗಳನ್ನ ಎಲ್ಲರೂ ಗಮನಿಟ್ಟು ನೀವು ನೋಡುವುದರಿಂದ ಅಥವಾ ಅದನ್ನು ಆಲಿಸುವುದರಿಂದ ಹೆಚ್ಚು ನಿಮಗದ ಸರಳವಾಗಲಿದೆ. ಹಾಗಾಗಿ ನಾನು ನನ್ನ ಒಂದು ಅನುಭವವನ್ನು ಬಳಸಿ ಇವುಗಳನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ತಾವೆಲ್ಲರೂ ಈ ಸಂಧಿಗಳನ್ನ ಅರ್ಥ ಮಾಡ್ಕೊಳ್ತೀರಿ. ಮುಂದಿನ ಅದು ಬರುವಂತ ತರಗತಿ ಯಾವುದು ನಿಮ್ಮ ಪರೀಕ್ಷೆಗಳಲ್ಲಿ ಅನುಕೂಲ ಆಗಲಿ ಅಂತ ಹೇಳ್ತಾ, ಸಂಧಿಗಳಂತ ನೋಡಿದಾಗ ಅದರ ಅರ್ಥ ನೋಡಿದಾಗ 2 ಅಕ್ಷರಗಳ ನಡುವಿನ ಕ್ರಿಯೆಯನ್ನ ಸಂಧಿ ಎನ್ನುವರು. 2 ಅಕ್ಷರ, ಅದು ಪೂರ್ವ ಪದ ಮತ್ತು ಉತ್ತರ ಪದ ಕೂಡಿ ಒಂದು ಪದ ಸೃಷ್ಟಿಯಾಗ್ತದೆ. ಒಂದು ಪದ ಸೃಷ್ಟಿಯಾಗ್ತದೆ. ಅರ್ಥ ಕೆಡುವುದಿಲ್ಲ. ಒಂದು ಅಕ್ಷರ ಬರಬಹುದು, ಒಂದು ಅಕ್ಷರ ಹೋಗ್ಬಹುದು, ಒಂದು ಅಕ್ಷರ ಜಾಗದಲ್ಲಿ ಮತ್ತೊಂದು ಅಕ್ಷರ ಬಂದ ಕೂಡಿರ್ಬೋದು. ಇಂಥ ಒಂದು ಕ್ರಿಯಾ ಚಟುವಟಿಕೆ ಕನ್ನಡದಲ್ಲಿ ನಡೀತಾ ಹೋಗ್ತದೆ. ಅಂತ ಸಂಧಿಗಳನ್ನ ಇವತ್ತು ಏನಪ್ಪಾ ಅಂತಂದ್ರೆ ಮಾತಾಡ್ತಾ ಇದ್ದೀವಿ, ಹೌದಾ? ಸೊ ಹಾಗಾಗಿ 2 ಅಕ್ಷರಗಳ ನಡುವಿನ ಕ್ರಿಯೆಯನ್ನು ಏನ್ ಕರಿತೀವಿ ಅಂದ್ರೆ ಸಂಧಿ ಅಂತ ಕರಿತೀವಿ. ಹಾಗಾಗಿ ಸಂಧಿ ಕ್ರಿಯೆಗಳನ್ನು ನೋಡಿದಾಗ ಹೊಸ ಅಕ್ಷರ ಬಂದು ಸೇರುವುದು ಒಂದು ಕ್ರಿಯೆ ನಡೀತದೆ. ಯಾವುದೋ ಒಂದು ಸಂಧಿ ಒಳಗ ಹೊಸ ಅಕ್ಷರ ಬಂದು ಸೇರ್ಬೋದು. ಆಮೇಲೆ 2ನೇ ಕ್ರಿಯೆ ಏನಪ್ಪಾ ಅಂತ ಕೇಳಿದ್ರೆ ಒಂದು ಅಕ್ಷರ ಬಿಟ್ಟು ಹೋಗುವುದು. ಒಂದು ಸ್ಥಳದಿಂದ ಒಂದು ಅಕ್ಷರ ಬಿಟ್ಟು ಹೋಗ್ತದೆ, ಒಂದೇ ಅಕ್ಷರ ಬಿಟ್ಟು ಹೋಗ್ತದೆ. ಆಮೇಲೆ ಒಂದು ಅಕ್ಷರದ ಬದಲಿಗೆ ಮತ್ತೊಂದು ಅಕ್ಷರ ಬರಲು ಬಹುದು. ಮತ್ತೊಂದು ಅಕ್ಷರ ಬರ್ತದೆ, ಬರಲು ಬಹುದಲ್ಲ, ಬಂದೇ ಬರ್ತದೆ. ಸೊ ಈ ರೀತಿ ಏನಪ್ಪ ಅಂದ್ರೆ ಕನ್ನಡದಲ್ಲಿ ನಾವು ಸಂಧಿಗಳನ್ನ ಅಥವಾ ಸಂಧಿ ಕ್ರಿಯಾ ಚಟುವಟಿಕೆಗಳನ್ನ ಗಮನಿಸ್ತಾ ಹೋಗ್ತೀವಿ. ಹಾಗಾಗಿ ಸಂಧಿ ಪ್ರಕಾರಗಳನ್ನು ನೋಡಿದಾಗ ಕನ್ನಡ ಸಂಧಿಗಳಂತೇಳಿ ನೋಡ್ತೀವಿ. ಕನ್ನಡ ಸಂಧಿ ಅಂದ್ರೆ ಇಷ್ಟ, ಕನ್ನಡ ಅಕ್ಷರ ಮತ್ತು ಕನ್ನಡ ಅಕ್ಷರ ಕೂಡಿ ಕನ್ನಡ ಸಂಧಿ ಆಗ್ತದೆ, ಹೌದಾ? ಕನ್ನಡ ಅಕ್ಷರ ಮತ್ತು ಕನ್ನಡದ ಅಕ್ಷರ ಕೂಡಿ ಕನ್ನಡ ಸಂಧಿ ಆಗ್ತದೆ. ಅದೇ ರೀತಿ ಸಂಸ್ಕೃತ ಸಂಧಿ ನೋಡಿದಾಗ ಸಂಸ್ಕೃತ ಅಕ್ಷರ ಮತ್ತು ಕನ್ನಡ ಅಕ್ಷರ ಕೂಡಿ ಸಂಸ್ಕೃತ ಸಂಧಿ ಆಗ್ತದೆ. ಮತ್ತು ಅದೇ ರೀತಿ ಸಂಸ್ಕೃತ ಅಕ್ಷರ ಮತ್ತು ಸಂಸ್ಕೃತ ಅಕ್ಷರ ಅಥವಾ ಸಂಸ್ಕೃತ ಪದ ಕೂಡಿ ಸಂಸ್ಕೃತ ಸಂಧಿಯಾಗಿ ಸೃಷ್ಟಿಯಾಗ್ತದೆ. ಈ ರೀತಿ ನಾವು ಕನ್ನಡ ಸಂಧಿಗಳಲ್ಲಿ ಸಂಧಿಗಳಲ್ಲಿ 2 ಪ್ರಕಾರಗಳನ್ನು ನೋಡ್ತೀವಿ. ಉದಾಹರಣೆಗಾಗಿ ಒಂದು ಕನ್ನಡ ಸಂಧಿ, ಇನ್ನೊಂದು ಸಂಸ್ಕೃತ ಸಂಧಿ ಅಂತೇಳಿ 2 ವಿಭಾಗಗಳನ್ನು ಮಾಡ್ಕೊಂತೀವಿ. ಇದು ನಮ್ಗ ಸ್ಪಷ್ಟವಾಗಿರ್ಬೇಕು. ತದನಂತರ ಕನ್ನಡ ಸಂಧಿಯ ಪ್ರಕಾರಗಳು ಅಂತೇಳಿ ನಾವು ನೋಡ್ಕೊಂತೀವಿ. ಕನ್ನಡ ಸಂಧಿಯ ಪ್ರಕಾರಗಳು ನೋಡ್ಕೊಂತೀವಿ. ಅದರೊಳಗೆ ಸ್ವರ ಸಂಧಿ ಅಂತಂದ್ರೆ ಸ್ವರಾಕ್ಷರಗಳನ್ನ ಬಳಸಿಕೊಂಡು ಮಾಡುವಂತ ಒಂದು ಸಂಧಿ. ಕನ್ನಡ ಸ್ವರಾಕ್ಷರಗಳನ್ನ ಬಳಸಿಕೊಂಡು ಸಂಧಿ ಉತ್ಪತ್ತಿ ಆಗ್ತವೆ. ಅಂತವುಗಳು ಕನ್ನಡ ಸ್ವರ ಸಂಧಿಗಳ ಒಂದು ಲೋಪ ಸಂಧಿ, ಇನ್ನೊಂದು ಆಗಮ ಸಂಧಿ. ಒಂದು ಲೋಪ ಸಂಧಿ, ಇನ್ನೊಂದು ಆಗಮ ಸಂಧಿ ಅಂತೇಳಿ 2 ಕನ್ನಡದಲ್ಲಿ ಸ್ವರ ಸಂಧಿಗಳನ್ನ ನಾವು ನೋಡ್ತೀವಿ. ಇನ್ನೊಂದು ವ್ಯಂಜನ ಸಂಧಿ ಕನ್ನಡದಲ್ಲಿ 2ನೇ ಒಂದು ವಿಭಾಗ ಅಂತ ನೋಡಿದಾಗ ಅದು ಸ್ವರ ಸಂಧಿ. ಅದನ್ನ ಬಿಟ್ಟು ನಾವು ವ್ಯಂಜನ ಸಂಧಿ ನೋಡಿದಾಗ ವ್ಯಂಜನ ಸಂಧಿಲಿ ಆದೇಶ ಸಂಧಿ ಅಂತೇಳಿ ಒಂದು ಸಂಧಿ ಅದ. ಅದರ ಪರಿಚಯ ನಿಮ್ಗೆ ಆಗಿರ್ತದೆ. ನಾನು ಅದರ ಪರಿಚಯ ಇನ್ನಷ್ಟು ಮಾಡಲಿ ಇದ್ದೇನೆ. ಸೊ ಹಾಗಾಗಿ ಸ್ವರ ಸಂಧಿ ಒಳಗ ಲೋಪ ಆಗಮ
ವ್ಯಂಜನ ಒಳಗೆ ಆದೇಶ. ಈ ರೀತಿ ಕನ್ನಡದಲ್ಲಿ 3 ಸಂಧಿಗಳಿವೆ. ಎಷ್ಟಿದಾವ? 3 ಸಂಧಿಗಳಿವೆ. ಇವು 3 ಸ್ವರ ಸ್ವರ ಸೇರಿ ಸ್ವರ ಸಂಧಿಗಳಾಗ್ತವ. ಸ್ವರ ಮತ್ತು ವ್ಯಂಜನ ಸೇರಿ ವ್ಯಂಜನ ಸಂಧಿಗಳಾಗ್ತವ. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಗಳನ್ನ ನಾವು ಅಭ್ಯಾಸ ಮಾಡ್ತೀವಿ. ಈಗ ನನಗನ್ನಿಸ್ತದ ಇಲ್ಲಿವರೆಗೆ ಎಲ್ಲ ಇದು ಪಾಠದ ಪೂರಕ ವಿಚಾರಗಳನ್ನು ಮಾತನಾಡಿದ್ದೇವೆ ಅಥವಾ ಪ್ರಸ್ತಾವನೆ ವಿಚಾರಗಳನ್ನು ಮಾತನಾಡಿದ್ದೇವೆ. ಇನ್ನೇನಿದ್ರು ಸಂಧಿಯ ಒಂದು ಆತ್ಮದ ಬಗ್ಗೆ, ಹೃದಯದ ಬಗ್ಗೆ ಮಾತಾಡ್ಬೇಕಷ್ಟ. ಕನ್ನಡದ ಮೊದಲ ಸ್ವರ ಸಂಧಿ ಅಥವಾ ಸ್ವರಲೋಪ ಸಂಧಿ ಅಥವಾ ಲೋಪ ಸಂಧಿ ಅಂತ ಕರಿತೀವಿ. ಹೌದಾ? ಮೊದಲ ಸಂಧಿದು. ಸೊ ಇದ್ರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ನಡೆಯುವಾಗ, ಸಂಧಿ ಕಾರ್ಯ ಏನ್ ನಡೀತದಲ್ಲ ಆ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆ ಅಕ್ಷರ ಲೋಪವಾಗ್ತದ. ಪೂರ್ವ ಪದ ಉತ್ತರ ಪದ ಅಂತ ಬರ್ತವೆ. ಆ ಪೂರ್ವ ಪದದ ಕೊನೆ ಅಕ್ಷರ ಲೋಪ ಆಗಿ ಅಲ್ಲಿ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಒಂದು ಸಂಧಿ ಕಾರ್ಯ ನಡೀತಂದ್ರೆ ಅದನ್ನ ನಾವೇ ಕರಿತಪ್ಪ ಅಂತಿದ್ರೆ ಲೋಪ ಸಂಧಿ, ಸ್ವರ ಲೋಪ ಸಂಧಿ ಅಂತೇಳಿ ಕರಿತೀವಿ. ಲೋಪ ಸಂಧಿ ಅಥವಾ ಸ್ವರ ಲೋಪ ಸಂಧಿ ಅಂತ ಕರಿತೀವಿ. ಯಾಕಪ್ಪ ಅಂತೇಳಿ ಸ್ವರ ಸಂಧಿ ಅಥವಾ ಸ್ವರ ಸಂಧಿ ಆಗಿರೋದಕ್ಕೆ ಸ್ವರ ಲೋಪ ಸಂಧಿ ಅಂತ ಕರೀತಾರೆ. ಹೌದಾ? ಸೊ ಹಾಗಾಗಿ ಅಂಥವುಗಳನ್ನ ನಾವು ನೋಡಿದಾಗ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಲೋಪ ಆಗ್ತಿದ್ದಾರೆ. ಅದ್ರ ಏನ್ ಕರಿತಪ್ಪ ಅಂದ್ರೆ ಸ್ವರಲೋಪ ಸಂಧಿ ಅಥವಾ ಸ್ವರ ಸಂಧಿ ಅಥವಾ ಲೋಪ ಸಂಧಿ ಅಂತೇಳಿ ನಾವು ಕರಿತೇವೆ. ಉದಾಹರಣೆ ನೋಡಿದಾಗ ನಮ್ಮ ಪ್ಲಸ್ ಊರು, ನಮ್ಮೂರು ಅಂತ. ಇಲ್ಲಿ ಒಂದು ಗಮನಿಸಬೇಕು, ನಮ್ಮ ಅನ್ನುವಂಥ ಮೊದಲ ಅಕ್ಷರ ಇದೆ. ಈ ಮೊದಲ ಅಕ್ಷರ ಇದು ಪೂರ್ವ ಪದ. ಮೊದಲ ಒಂದು ಪದ ಐತ್ಲ, ಇದು ಪೂರ್ವ ಪದ. ನಂತರ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಉತ್ತರ ಪದ. ಅದಾದ ನಂತರ ಕೊನೆಗೆ ಏನು ಬರ್ತದಲ್ಲ ಸಂಧಿ ಕಾರ್ಯ ನಡೆದು ಒಂದು ಸೃಷ್ಟಿಯಾದ ಪದ ಇರ್ತದೆ, ಅದನ್ನ ನಾವು ಸಂಧಿ ಪದ ಅಂತ ಕರಿತೀವಿ. ಸಂಧಿ ಪದ ಅಂತ ಕರಿತೀವಿ. ಇಷ್ಟು 3 ವಿಭಾಗಗಳನ್ನು ಮಾಡ್ಕೊಂತೀವಿ. ಅದ್ರ ಜೊತೆಗೆ ನಾವು ಮೊದಲು ನೋಡಿದಾಗ ನಮ್ಮ ಪ್ಲಸ್ ಊರು, ನಮ್ಮೂರು. ನೀವೆಲ್ಲ ಕೇಳಿರ್ತೀರಿ, ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನು ಕೋಗಿಲೆ, ವರನ್ಯಾರು ಗೊತ್ತೇನು ಕೋಗಿಲೆ ಹಾಡ ಕೇಳ್ತೀರಿ. ಈಗ ನಮ್ಮೂರು ಈಗ ಕೇಳ್ತೀವಿ, ನಮ್ಮೂರ ನಮಗ ಪಾಡ ಯಾತಕ್ಕ ಬೇಕ ಹುಬ್ಬಳ್ಳಿ ಧಾರವಾಡ ಕೇಳ್ತೀವಿ. ಈ ನಮ್ಮೂರ ಅನ್ನುವಂಥದ್ದು ಪದ ಆಯ್ತಲ್ಲ, ಇದೊಂದು ಲೋಪ ಸಂಧಿ ಪದ. ಎಂತ ಪದ ಇದೆ? ಲೋಪ ಸಂಧಿ ಪದ. ಬಹಳ ಮುಖ್ಯವಾಗಿರ್ತದೆ. ಹಾಗಾಗಿ ನಮ್ಮ ಪ್ಲಸ್ ಊರು, ನಮ್ಮೂರು. ಈಗ ನೋಡ್ರಿ, ಪೂರ್ವ ಪದದ ಕೊನೆಯ ಅಕ್ಷರ ಮ ಅನ್ನುವಂಥದ್ದು ಏನೈತಿಲ್ಲ, ಈ ಅ ಹತ್ತಿದ್ರ ಮದಾಗ ಅದ. ಆದ್ರ ಇಲ್ಲಿ ಮ ಅದೊಳಗ ಇಲ್ಲ, ಇಲ್ಲಿ ಸಂಧಿ ಕಾರ್ಯ ನಡೆಯುವಾಗ ಇಲ್ಲಿ ಹೂ ಆಗಿ ಪರಿವರ್ತಿತ ಐತಿ. ಜಾಗದಾಗ ಹೂ ಬಂದೈತಿ. ನಮ್ಮೂರು ಮೂದೊಳಗೆ ಹೂ ಐತಿ. ಸೊ ಈ ತರ ಬೇರೆ ಒಂದು ಅಕ್ಷರ ಬರ್ತದೆ ಆ ಸ್ಥಳ, ಅಥವಾ ಬೇರೆ ಒಂದು ಸ್ವರ ಬರ್ತದೆ. ಒಂದು ಸ್ವರ ಲೋಪ ಆಗಿ ಮತ್ತೊಂದು ಸ್ವರ ಬರ್ಲಿ, ಅಥವಾ ಅದ್ರೊಳಗೆ ಸ್ವರನೇ ಉಳಿತೈತಿ, ಅದು ಬೇರೆ ರೀತಿ ಸೃಷ್ಟಿ ಆಗ್ತೈತಿ, ಬಟ್ ಅರ್ಥ ಕೇಳಂಗಿಲ್ಲ. ಈ ರೀತಿ ನಾವು ಕನ್ನಡ ಪದಗಳನ್ನ ನೋಡ್ತೀವಿ. ಇವುಗಳಿಗೆ ಲೋಪ ಸಂಧಿ ಅಂತ ಕರಿತೀವಿ. ಅದೇ ರೀತಿ ಏನು ಪ್ಲಸ್ ಇಲ್ಲ, ಏನಿಲ್ಲ ಕೇಳ್ತೀವಿ. ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ. ಪದ್ಯ ಕೇಳಿರ್ತೀನಿ ನೀವು ಭಾಳ ಸತಿ. ಇದು ಭಾಳ ಈಜಿ ಆಗಿರ್ತದೆ ನಿಮ್ಗೆ. ಪದೇ ಇದನ್ನ ಕೇಳಿದ್ರೆ ಪರಿಣಾಮದಿಂದ ಏನಿಲ್ಲ ಪದ ನಿಮ್ಗೆ ಗೊತ್ತದ. ಹಾಗಾಗಿ ಏನು ಪ್ಲಸ್ ಇಲ್ಲ, ಏನಿಲ್ಲ. ಈಗ ನೋ ಅನ್ನುವಂಥ ಪದದಲ್ಲಿ ಹೂ ಐತಿ, ಆದ್ರೆ ಸಂಧಿ ಕಾರ್ಯ ನಡೆಯುವಾಗ ಇಲ್ಲಿ ಈ ಆಗಿ ಪರಿವರ್ತಿತ ಆಗಿತ್ತು. ಅಂದ್ರೆ ಈ ಹೂ ಅನ್ನೋದು ಲೋಪ ಆಗಿತ್ತು. ಹಾಗಾಗಿ ನಾವು ಪೂರ್ವ ಪದದ ಕೊನೆಯ ಅಕ್ಷರ ಏನು ಪ್ಲಸ್ ಇಲ್ಲ, ಇವೆರಡೂ ಪದಗಳು ಕನ್ನಡ ಪದಗಳೇ, ಸ್ವರಾಕ್ಷರಗಳಾಗಿರೋದ್ರಿಂದ ಇವುಗಳನ್ನ ಏನ್ ಕರಿತೀವಿ ಅಂದ್ರೆ ನಾವು ಲೋಪ ಸಂಧಿ ಅಂತ ಕರಿತೀವಿ. ಹಾಗಾಗಿ ಏನಿಲ್ಲ ಅನ್ನುವಂಥ ಪದ ಏನಾಗಿತ್ತು ಅಂತಂದ್ರೆ ಸ್ವರಲೋಪ ಸಂಧಿ ಪದ ಆಗೈತಿ ಅಂತ ನಾವು ಗುರುತಿಸ್ಬೇಕು. ಅದೇ ರೀತಿ ಬೇರೆ ಪ್ಲಸ್ ಒಂದು ಬೇರೊಂದು, ಬೇರೆ ಪ್ಲಸ್ ಒಂದು ಬೇರೊಂದು. ಇದು ಎ ಐತಿ, ಇಲ್ಲಿ ಓ ಆಗಿ ಕನ್ವರ್ಟ್ ಆಗೈತಿ, ಬದಲಾವಣೆ ಐತಿ. ಹಾಗಾಗಿ ಇದು ಎ ಅನ್ನುವಂಥ ಸ್ವರ ಲೋಪ ಆಗೈತಿ. ಹೀಗಾಗಿ ಬೇರೆ ಪ್ಲಸ್ ಒಂದು ಬೇರೊಂದು ಅಂತ ನಾವು ನೋಡ್ತೀವಿ. ಇದು ಒಂದು ಏನಪ್ಪಾ ಅಂದ್ರೆ ಲೋಪ ಆಗಿರ್ತಕ್ಕಂಥ ಪದ. ಆದ್ರೆ ಅರ್ಥ ಕೆಟ್ಟಿಲ್ಲ, ಅರ್ಥ ಕೆಡುವುದಿಲ್ಲ.
ಅದೇ ರೀತಿ ಅವನು ಪ್ಲಸ್ ಇಲ್ಲ ಅವನಿಲ್ಲ, ಅವನು ಪ್ಲಸ್ ಇಲ್ಲ ಅವನಿಲ್ಲ, ಇಂಥ ಸಾಕಷ್ಟು ನಾವು ನೂರಾರು ಪದಗಳನ್ನು ತೆಗೆದುಕೊಳ್ಬಹುದು. ನಾವು ನನಗನಿಸ್ತದ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಲೋಪ ಆಗ್ತದ, ಬಟ್ ಅರ್ಥ ಕೆಡಂಗಿಲ್ಲ, ಆದರೆ ಅರ್ಥ ಕೆಡೋದಿಲ್ಲ ಅನ್ನುವಂತ ಒಂದು ಪರಿಕಲ್ಪನೆ ಬಂದು ಇಷ್ಟು ಪದಗಳ ಜೊತೆಗೆ ಇನ್ನೊಂದಿಷ್ಟು ಪದಗಳನ್ನ ನಾವೇನೋ ಸಂಗ್ರಹಣೆ ಮಾಡಿ ನಾವು ಪ್ರಯತ್ನ ಪಟ್ಟದಾದ್ರೆ ಲೋಪ ಸಂಧಿಯನ್ನು ನಾವು ಪರ್ಫೆಕ್ಟ್ ಆಗಿ ಪರಿಪೂರ್ಣವಾಗಿ ಕಲಿಬಹುದು ಅನ್ನುವಂಥ ಮನೋಭಾವ ನನ್ನದು. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಸ್ವರಲೋಪ ಸಂಧಿಯನ್ನ ಇವತ್ತು ನಾನು ಪರಿಚಯ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಪಟ್ಟನು. ಮತ್ತೆ ನಾಳೆ ಉಳಿದ ನಂತರದ ಸಂಧಿಗಳು ಆಗಮ ಸಂಧಿ, ಇದು ಸ್ವರ ಸಂಧಿನ ಅದ. ಸೊ ಹಾಗಾಗಿ ನಾಳೆ ಆಗಮ ಸಂಧಿ ಬಗ್ಗೆ ಮತ್ತು ವ್ಯಂಜನ ಸಂಧಿ ಆದಿ ಸಂಧಿ ಬಗ್ಗೆ ಮುಂದುವರೆದ ಎಲ್ಲಾ ಸಂಧಿಗಳ ಬಗ್ಗೆ ಮಾತನಾಡಲಿದ್ದೇನೆ. ಸೊ ಹಾಗಾಗಿ ಎಲ್ಲ ಕನ್ನಡದ ಮನಸ್ಸುಗಳು, ಕನ್ನಡವನ್ನ ಉಳಿಸುವ ಮನಸ್ಸುಗಳು, ಕನ್ನಡದ ಎಲ್ಲ ಸ್ಪರ್ಧಾರ್ಥಿಗಳು, ವಿದ್ಯಾರ್ಥಿಗಳು, ನನ್ನ ಸಹೋದ್ಯೋಗಿ ಮಿತ್ರರು ಎಲ್ಲರೂ ಸಪೋರ್ಟ್ ಮಾಡ್ರಿ. ನೀವು ಇದರ ಸದುಪಯೋಗವನ್ನು ಪಡ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಚಿಕ್ಕ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಶುಭ.